ಗದಗ್ನ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು, ರಿತ್ತಿ ಕುಟುಂಬ, ಆ ಕುಟುಂಬದವರಿಗೆ ನಿಧಿ ಸಿಕ್ಕಿತ್ತು, ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ರು. ಆ ಕುಟುಂಬದವರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಲಕ ಪ್ರಜ್ವಲ್ ರಿತ್ತಿ, ಅಜ್ಜಿ ಬಸವ ರಿತ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಇದೆಯಂತೆ, ಆದರೆ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ತಾಯಿ ಹಾಗೂ ತಾಯಿಯ ಕುಟುಂಬ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ವಿಚಾರ ತಮಗೆಲ್ಲರಿಗೂ ಗೊತ್ತಿರಬಹುದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಆ ಚಿನ್ನದ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪ್ರಜ್ವಲ್ ರಿತ್ತಿ ಹಸ್ತಾಂತರ ಮಾಡಿದ್ದ. ಅದಾದ ನಂತರ ಇವಾಗ ಅವರಿಗೆ ಆ ಕುಟುಂಬಕ್ಕೆ ಸೈಟ್ ಕೂಡ ಕೊಡುವಂಥ ವ್ಯವಸ್ಥೆ ಆಗಿದೆ ಮತ್ತು ಸರ್ಕಾರದಿಂದ ಸಿಗುವ ಎಲ್ಲ ಸೌಕರ್ಯಗಳನ್ನು ಕೂಡ ನೀಡ್ತೇವೆ ಅಂತೇಳಿ. ಅದೇ ರೀತಿಯಾಗಿ ಇವಾಗ ರಿತ್ತಿ ಮತ್ತು ಅವರ ತಾಯಿ ಕಸ್ತೂರವ್ವ ರಿತ್ತಿಗೆ ಸಾಕಷ್ಟು ಸನ್ಮಾನಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇದಕ್ಕೆ ಇವಾಗ ರಿತ್ತಿ ಕುಟುಂಬದಲ್ಲಿ ಅಪಸ್ವರ ಎದ್ದಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಬಸವರಾಜ್ ಹಾಲಪ್ಪ ರಿತ್ತಿ ಏನಿದ್ದಾನೆ, ಈತ ಕಳೆದ 3 ವರ್ಷಗಳ ಹಿಂದೆ ನಿಧನ ಹೊಂದಿದ್ದಾರೆ. ಇವರ ಪತ್ನಿ ಅಂದರೆ ಕಸ್ತೂರವ್ವ ರಿತ್ತಿ, ಅವರ ಮಗ ಪ್ರಜ್ವಲ್ ರಿತ್ತಿ. ಆದರೆ ಈ ತಾಯಿ ಏನಿದ್ದಾಳೆ, ಇಲ್ಲಿ ಕುತ್ಕೊಂಡಿದ್ದಂಥ ಹಿರಿಯ ಅಜ್ಜಿ, ಈ ಅಜ್ಜಿಯ ಮಗ ಬಸವರಾಜ್ ರಿತ್ತಿ. ಹೀಗಾಗಿ ಈ ಒಂದು ಕುಟುಂಬದ ಆಧಾರ ಸ್ತಂಭ ಅಂದರೆ ಹಿರಿಯ ಜೀವ ಈ ಒಂದು ಅಜ್ಜಿ. ಆದರೆ ಇಷ್ಟೊಂದು ಸನ್ಮಾನ ಆಗ್ತಿರ್ಬೋದು ಮತ್ತು ಸರ್ಕಾರ ಇದೇ ನಾಳೆಗೆ ಅವರಿಗೆ ಗದಗ ಜಿಲ್ಲಾಡಳಿತದ ವತಿಯಿಂದ ಏನೋ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ದೊಡ್ಡದ ಪ್ರಮಾಣದಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದೆ. ಅಂಥ ಸನ್ಮಾನಕ್ಕೂ ಕೂಡ ಅಜ್ಜಿನೂ ಆಹ್ವಾನ ನೀಡಿಲ್ಲ ಮತ್ತು ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ ಮಾಡಿರ್ಬೋದು ಮತ್ತು ಸೈಟ್ ಕೊಟ್ಟಿರ್ಬೋದು, ಆದರೆ ನಮಗೆ ಆಹ್ವಾನ ನೀಡಲ್ಲ ಅಂಥೇಳಿ ಅಜ್ಜಿ ಸಾಕಷ್ಟು ಏನೋ ಒಂದು ಕಿಡಿ ಕಾಡ್ತಾ ಇದ್ದಾರೆ. ಅಜ್ಜಿ, ಇವಾಗ ನಿಧಿ ಸಿಕ್ತು ನಿಮ್ಮ ಮೊಮ್ಮಗ, ನಿಮ್ಗೇನ್ರ ಹೇಳಿದ್ರ? ಏನು ನಮ್ಗೇನು ಹೇಳ್ರಿ, ನಾವು ಇದ್ದಿದ್ದಲ್ರಿ ಊರಾಗ, ನಮ್ಗೇನು ಹೇಳಿಲ್ರಿ. ನಮಗೆ ಸುಜ್ಜಿನ ತೆಗ್ದಿಲ್ಲ, ನಮ್ಮ ಸುಜ್ಜಿನ ತೆಗ್ದಿಲ್ರಿ ಅವರು. ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ರಿ. ನಾವು ಇದ್ದಿದ್ದಿಲ್ಲರಿ ಊರಾಗ, ನಾವು ಊರಾಗ ಇದ್ದಿದ್ದಿಲ್ರಿ. ನಮ್ಗೆ ಯಾರೂ ಇಲ್ಲ ಅಂದಾರ್ರಿ ಅವರು. ನಾವು ಅಜ್ಜಿ ಮುದುಕಿ ಅದೀವಿ, ಮಾವರು ಮೈದಿನ್ರು ಅದಾರ, ಯಾರೂ ಇಲ್ಲ ಅಂತ ಹೇಳ್ಬಿಟ್ರಿ. ಗದಗ್ನ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು, ರಿತ್ತಿ ಕುಟುಂಬ, ಆ ಕುಟುಂಬದವರಿಗೆ ನಿಧಿ ಸಿಕ್ಕಿತ್ತು, ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ರು. ಆ ಕುಟುಂಬದವರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಲಕ ಪ್ರಜ್ವಲ್ ರಿತ್ತಿ, ಅಜ್ಜಿ ಬಸವ ರಿತ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಇದೆಯಂತೆ, ಆದರೆ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ತಾಯಿ ಹಾಗೂ ತಾಯಿಯ ಕುಟುಂಬ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ವಿಚಾರ ತಮಗೆಲ್ಲರಿಗೂ ಗೊತ್ತಿರಬಹುದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಆ ಚಿನ್ನದ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪ್ರಜ್ವಲ್ ರಿತ್ತಿ ಹಸ್ತಾಂತರ ಮಾಡಿದ್ದ. ಅದಾದ ನಂತರ ಇವಾಗ ಅವರಿಗೆ ಆ ಕುಟುಂಬಕ್ಕೆ ಸೈಟ್ ಕೂಡ ಕೊಡುವಂಥ ವ್ಯವಸ್ಥೆ ಆಗಿದೆ ಮತ್ತು ಸರ್ಕಾರದಿಂದ ಸಿಗುವ ಎಲ್ಲ ಸೌಕರ್ಯಗಳನ್ನು ಕೂಡ ನೀಡ್ತೇವೆ ಅಂತೇಳಿ. ಅದೇ ರೀತಿಯಾಗಿ ಇವಾಗ ರಿತ್ತಿ ಮತ್ತು ಅವರ ತಾಯಿ ಕಸ್ತೂರವ್ವ ರಿತ್ತಿಗೆ ಸಾಕಷ್ಟು ಸನ್ಮಾನಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇದಕ್ಕೆ ಇವಾಗ ರಿತ್ತಿ ಕುಟುಂಬದಲ್ಲಿ ಅಪಸ್ವರ ಎದ್ದಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಬಸವರಾಜ್ ಹಾಲಪ್ಪ ರಿತ್ತಿ ಏನಿದ್ದಾನೆ, ಈತ ಕಳೆದ 3 ವರ್ಷಗಳ ಹಿಂದೆ ನಿಧನ ಹೊಂದಿದ್ದಾರೆ. ಇವರ ಪತ್ನಿ ಅಂದರೆ ಕಸ್ತೂರವ್ವ ರಿತ್ತಿ, ಅವರ ಮಗ ಪ್ರಜ್ವಲ್ ರಿತ್ತಿ. ಆದರೆ ಈ ತಾಯಿ ಏನಿದ್ದಾಳೆ, ಇಲ್ಲಿ ಕುತ್ಕೊಂಡಿದ್ದಂಥ ಹಿರಿಯ ಅಜ್ಜಿ, ಈ ಅಜ್ಜಿಯ ಮಗ ಬಸವರಾಜ್ ರಿತ್ತಿ. ಹೀಗಾಗಿ ಈ ಒಂದು ಕುಟುಂಬದ ಆಧಾರ ಸ್ತಂಭ ಅಂದರೆ ಹಿರಿಯ ಜೀವ ಈ ಒಂದು ಅಜ್ಜಿ. ಆದರೆ ಇಷ್ಟೊಂದು ಸನ್ಮಾನ ಆಗ್ತಿರ್ಬೋದು ಮತ್ತು ಸರ್ಕಾರ ಇದೇ ನಾಳೆಗೆ ಅವರಿಗೆ ಗದಗ ಜಿಲ್ಲಾಡಳಿತದ ವತಿಯಿಂದ ಏನೋ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ದೊಡ್ಡದ ಪ್ರಮಾಣದಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದೆ. ಅಂಥ ಸನ್ಮಾನಕ್ಕೂ ಕೂಡ ಅಜ್ಜಿನೂ ಆಹ್ವಾನ ನೀಡಿಲ್ಲ ಮತ್ತು ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ ಮಾಡಿರ್ಬೋದು ಮತ್ತು ಸೈಟ್ ಕೊಟ್ಟಿರ್ಬೋದು, ಆದರೆ ನಮಗೆ ಆಹ್ವಾನ ನೀಡಲ್ಲ ಅಂಥೇಳಿ ಅಜ್ಜಿ ಸಾಕಷ್ಟು ಏನೋ ಒಂದು ಕಿಡಿ ಕಾಡ್ತಾ ಇದ್ದಾರೆ. ಅಜ್ಜಿ, ಇವಾಗ ನಿಧಿ ಸಿಕ್ತು ನಿಮ್ಮ ಮೊಮ್ಮಗ, ನಿಮ್ಗೇನ್ರ ಹೇಳಿದ್ರ? ಏನು ನಮ್ಗೇನು ಹೇಳ್ರಿ, ನಾವು ಇದ್ದಿದ್ದಲ್ರಿ ಊರಾಗ, ನಮ್ಗೇನು ಹೇಳಿಲ್ರಿ. ನಮಗೆ ಸುಜ್ಜಿನ ತೆಗ್ದಿಲ್ಲ, ನಮ್ಮ ಸುಜ್ಜಿನ ತೆಗ್ದಿಲ್ರಿ ಅವರು. ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ರಿ. ನಾವು ಇದ್ದಿದ್ದಿಲ್ಲರಿ ಊರಾಗ, ನಾವು ಊರಾಗ ಇದ್ದಿದ್ದಿಲ್ರಿ. ನಮ್ಗೆ ಯಾರೂ ಇಲ್ಲ ಅಂದಾರ್ರಿ ಅವರು. ನಾವು ಅಜ್ಜಿ ಮುದುಕಿ ಅದೀವಿ, ಮಾವರು ಮೈದಿನ್ರು ಅದಾರ, ಯಾರೂ ಇಲ್ಲ ಅಂತ ಹೇಳ್ಬಿಟ್ರಿ.
ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು, ರಿತ್ತಿ ಕುಟುಂಬ, ಆ ಕುಟುಂಬದವರಿಗೆ ನಿಧಿ ಸಿಕ್ಕಿತ್ತು, ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ರು. ಆ ಕುಟುಂಬದವರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಲಕ ಪ್ರಜ್ವಲ್ ರಿತ್ತಿ, ಅಜ್ಜಿ ಬಸವ ರಿತ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಇದೆಯಂತೆ, ಆದರೆ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ತಾಯಿ ಹಾಗೂ ತಾಯಿಯ ಕುಟುಂಬ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ವಿಚಾರ ತಮಗೆಲ್ಲರಿಗೂ ಗೊತ್ತಿರಬಹುದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಆ ಚಿನ್ನದ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪ್ರಜ್ವಲ್ ರಿತ್ತಿ ಹಸ್ತಾಂತರ ಮಾಡಿದ್ದ. ಅದಾದ ನಂತರ ಇವಾಗ ಅವರಿಗೆ ಆ ಕುಟುಂಬಕ್ಕೆ ಸೈಟ್ ಕೂಡ ಕೊಡುವಂಥ ವ್ಯವಸ್ಥೆ ಆಗಿದೆ ಮತ್ತು ಸರ್ಕಾರದಿಂದ ಸಿಗುವ ಎಲ್ಲ ಸೌಕರ್ಯಗಳನ್ನು ಕೂಡ ನೀಡ್ತೇವೆ ಅಂತೇಳಿ. ಅದೇ ರೀತಿಯಾಗಿ ಇವಾಗ ರಿತ್ತಿ ಮತ್ತು ಅವರ ತಾಯಿ ಕಸ್ತೂರವ್ವ ರಿತ್ತಿಗೆ ಸಾಕಷ್ಟು ಸನ್ಮಾನಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇದಕ್ಕೆ ಇವಾಗ ರಿತ್ತಿ ಕುಟುಂಬದಲ್ಲಿ ಅಪಸ್ವರ ಎದ್ದಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಬಸವರಾಜ್ ಹಾಲಪ್ಪ ರಿತ್ತಿ ಏನಿದ್ದಾನೆ, ಈತ ಕಳೆದ 3 ವರ್ಷಗಳ ಹಿಂದೆ ನಿಧನ ಹೊಂದಿದ್ದಾರೆ. ಇವರ ಪತ್ನಿ ಅಂದರೆ ಕಸ್ತೂರವ್ವ ರಿತ್ತಿ, ಅವರ ಮಗ ಪ್ರಜ್ವಲ್ ರಿತ್ತಿ. ಆದರೆ ಈ ತಾಯಿ ಏನಿದ್ದಾಳೆ, ಇಲ್ಲಿ ಕುತ್ಕೊಂಡಿದ್ದಂಥ ಹಿರಿಯ ಅಜ್ಜಿ, ಈ ಅಜ್ಜಿಯ ಮಗ ಬಸವರಾಜ್ ರಿತ್ತಿ. ಹೀಗಾಗಿ ಈ ಒಂದು ಕುಟುಂಬದ ಆಧಾರ ಸ್ತಂಭ ಅಂದರೆ ಹಿರಿಯ ಜೀವ ಈ ಒಂದು ಅಜ್ಜಿ. ಆದರೆ ಇಷ್ಟೊಂದು ಸನ್ಮಾನ ಆಗ್ತಿರ್ಬೋದು ಮತ್ತು ಸರ್ಕಾರ ಇದೇ ನಾಳೆಗೆ ಅವರಿಗೆ ಗದಗ ಜಿಲ್ಲಾಡಳಿತದ ವತಿಯಿಂದ ಏನೋ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ದೊಡ್ಡದ ಪ್ರಮಾಣದಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದೆ. ಅಂಥ ಸನ್ಮಾನಕ್ಕೂ ಕೂಡ ಅಜ್ಜಿನೂ ಆಹ್ವಾನ ನೀಡಿಲ್ಲ ಮತ್ತು ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ ಮಾಡಿರ್ಬೋದು ಮತ್ತು ಸೈಟ್ ಕೊಟ್ಟಿರ್ಬೋದು, ಆದರೆ ನಮಗೆ ಆಹ್ವಾನ ನೀಡಲ್ಲ ಅಂಥೇಳಿ ಅಜ್ಜಿ ಸಾಕಷ್ಟು ಏನೋ ಒಂದು ಕಿಡಿ ಕಾಡ್ತಾ ಇದ್ದಾರೆ. ಅಜ್ಜಿ, ಇವಾಗ ನಿಧಿ ಸಿಕ್ತು ನಿಮ್ಮ ಮೊಮ್ಮಗ, ನಿಮ್ಗೇನ್ರ ಹೇಳಿದ್ರ? ಏನು ನಮ್ಗೇನು ಹೇಳಿಲ್ರಿ, ನಾವು ಇದ್ದಿದ್ದಲ್ರಿ ಊರಾಗ, ನಮ್ಗೇನು ಹೇಳಿಲ್ರಿ. ನಮಗೆ ಸುದ್ದಿನ ತೆಗ್ದಿಲ್ಲ, ನಮ್ಮ ಸುದ್ದಿನ ತೆಗ್ದಿಲ್ರಿ ಅವರು. ನಮ್ಗೆ ಯಾರೇ ಇಲ್ಲ ಅಂತನ ಹೇಳ್ಬಿಟ್ರಿ. ನಾವು ಇದ್ದಿದ್ದಿಲ್ಲರಿ ಊರಾಗ, ನಾವು ಊರಾಗ ಇದ್ದಿದ್ದಿಲ್ರಿ. ನಮ್ಗೆ ಯಾರೇ ಇಲ್ಲ ಅಂದಾರ್ರಿ ಅವರು. ನಾವು ಅಜ್ಜಿ ಮುದುಕಿ ಅದೀವ್ರಿ, ಮಾವಾರು ಮೈದಿನ್ರು ಅದಾರ, ಯಾರೇ ಇಲ್ಲ ಅಂತ ಹೇಳ್ಬಿಟ್ರಿ. ಗದಗ್ನ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು, ರಿತ್ತಿ ಕುಟುಂಬ, ಆ ಕುಟುಂಬದವರಿಗೆ ನಿಧಿ ಸಿಕ್ಕಿತ್ತು, ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ರು. ಆ ಕುಟುಂಬದವರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಲಕ ಪ್ರಜ್ವಲ್ ರಿತ್ತಿ, ಅಜ್ಜಿ ಬಸವ ರಿತ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಇದೆಯಂತೆ, ಆದರೆ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ತಾಯಿ ಹಾಗೂ ತಾಯಿಯ ಕುಟುಂಬ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ವಿಚಾರ ತಮಗೆಲ್ಲರಿಗೂ ಗೊತ್ತಿರಬಹುದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಆ ಚಿನ್ನದ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಪ್ರಜ್ವಲ್ ರಿತ್ತಿ ಹಸ್ತಾಂತರ ಮಾಡಿದ್ದ. ಅದಾದ ನಂತರ ಇವಾಗ ಅವರಿಗೆ ಆ ಕುಟುಂಬಕ್ಕೆ ಸೈಟ್ ಕೂಡ ಕೊಡುವಂಥ ವ್ಯವಸ್ಥೆ ಆಗಿದೆ ಮತ್ತು ಸರ್ಕಾರದಿಂದ ಸಿಗುವ ಎಲ್ಲ ಸೌಕರ್ಯಗಳನ್ನು ಕೂಡ ನೀಡ್ತೇವೆ ಅಂತೇಳಿ. ಅದೇ ರೀತಿಯಾಗಿ ಇವಾಗ ರಿತ್ತಿ ಮತ್ತು ಅವರ ತಾಯಿ ಕಸ್ತೂರವ್ವ ರಿತ್ತಿಗೆ ಸಾಕಷ್ಟು ಸನ್ಮಾನಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇದಕ್ಕೆ ಇವಾಗ ರಿತ್ತಿ ಕುಟುಂಬದಲ್ಲಿ ಅಪಸ್ವರ ಎದ್ದಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಬಸವರಾಜ್ ಹಾಲಪ್ಪ ರಿತ್ತಿ ಏನಿದ್ದಾನೆ, ಈತ ಕಳೆದ 3 ವರ್ಷಗಳ ಹಿಂದೆ ನಿಧನ ಹೊಂದಿದ್ದಾರೆ. ಇವರ ಪತ್ನಿ ಅಂದರೆ ಕಸ್ತೂರವ್ವ ರಿತ್ತಿ, ಅವರ ಮಗ ಪ್ರಜ್ವಲ್ ರಿತ್ತಿ. ಆದರೆ ಈ ತಾಯಿ ಏನಿದ್ದಾಳೆ, ಇಲ್ಲಿ ಕುತ್ಕೊಂಡಿದ್ದಂಥ ಹಿರಿಯ ಅಜ್ಜಿ, ಈ ಅಜ್ಜಿಯ ಮಗ ಬಸವರಾಜ್ ರಿತ್ತಿ. ಹೀಗಾಗಿ ಈ ಒಂದು ಕುಟುಂಬದ ಆಧಾರ ಸ್ತಂಭ ಅಂದರೆ ಹಿರಿಯ ಜೀವ ಈ ಒಂದು ಅಜ್ಜಿ. ಆದರೆ ಇಷ್ಟೊಂದು ಸನ್ಮಾನ ಆಗ್ತಿರ್ಬೋದು ಮತ್ತು ಸರ್ಕಾರ ಇದೇ ನಾಳೆಗೆ ಅವರಿಗೆ ಗದಗ ಜಿಲ್ಲಾಡಳಿತದ ವತಿಯಿಂದ ಏನೋ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ದೊಡ್ಡದ ಪ್ರಮಾಣದಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದೆ. ಅಂಥ ಸನ್ಮಾನಕ್ಕೂ ಕೂಡ ಅಜ್ಜಿನೂ ಆಹ್ವಾನ ನೀಡಿಲ್ಲ ಮತ್ತು ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ ಮಾಡಿರ್ಬೋದು ಮತ್ತು ಸೈಟ್ ಕೊಟ್ಟಿರ್ಬೋದು, ಆದರೆ ನಮಗೆ ಆಹ್ವಾನ ನೀಡಲ್ಲ ಅಂಥೇಳಿ ಅಜ್ಜಿ ಸಾಕಷ್ಟು ಏನೋ ಒಂದು ಕಿಡಿ ಕಾಡ್ತಾ ಇದ್ದಾರೆ. ಅಜ್ಜಿ, ಇವಾಗ ನಿಧಿ ಸಿಕ್ತು ನಿಮ್ಮ ಮೊಮ್ಮಗ, ನಿಮ್ಗೇನ್ರ ಹೇಳಿದ್ರ? ಏನು ನಮ್ಗೇನು ಹೇಳಿಲ್ರಿ, ನಾವು ಇದ್ದಿದ್ದಲ್ರಿ ಊರಾಗ, ನಮ್ಗೇನು ಹೇಳಿಲ್ರಿ. ನಮಗೆ ಸುದ್ದಿನ ತೆಗ್ದಿಲ್ಲ, ನಮ್ಮ ಸುದ್ದಿನ ತೆಗ್ದಿಲ್ರಿ ಅವರು. ನಮ್ಗೆ ಯಾರೇ ಇಲ್ಲ ಅಂತನ ಹೇಳ್ಬಿಟ್ರಿ. ನಾವು ಇದ್ದಿದ್ದಿಲ್ಲರಿ ಊರಾಗ, ನಾವು ಊರಾಗ ಇದ್ದಿದ್ದಿಲ್ರಿ. ನಮ್ಗೆ ಯಾರೇ ಇಲ್ಲ ಅಂದಾರ್ರಿ ಅವರು. ನಾವು ಅಜ್ಜಿ ಮುದುಕಿ ಅದೀವ್ರಿ, ಮಾವಾರು ಮೈದಿನ್ರು ಅದಾರ, ಯಾರೇ ಇಲ್ಲ ಅಂತ ಹೇಳಿ